ನಮಸ್ಕಾರ ಎಲ್ಲ ಅನ್ನದಾತರಿಗೂ. ಇವತ್ತು ಮೇಷರಾಶಿಯ 2025ನೇ ಇಸ್ವಿ ಪೂರ್ಣ ಭವಿಷ್ಯವನ್ನು ನೋಡೋದಾದರೆ, ಮೇಷರಾಶಿಯಲ್ಲಿ ಈ ವರ್ಷ 15/5/2025ರಿಂದ ಗುರು ಗೋಚಾರ ಫಲ ಬದಲಾವಣೆ ಆಗುತ್ತೆ. ಮೊದಲನೇ ರಾಶಿಯಾದ ಮೇಷರಾಶಿಯನ್ನು ನಾವು ನೋಡೋದಾದರೆ, ಯಾವ ರೀತಿಯಾಗಿ ಈ ವರ್ಷ ಗುರುಬಲ ಇರೋದಿಲ್ಲ. ಮೇಷರಾಶಿಯವರಿಗೆ ಈ ವರ್ಷ ಗುರುಬಲ ಇರೋದಿಲ್ಲ. ಅನಂತರ ಶನಿ ಬಲವೂ ಸಹ ಇರೋದಿಲ್ಲ. ಯಾಕೆ ಅಂತಂದರೆ 2 ವರ್ಷಗಳ ಕಾಲ ಗುರುಬಲ ಇರೋದಿಲ್ಲ. 2025 ಮತ್ತು 2026 2 ವರ್ಷ ಗುರುಬಲ ಇರೋದಿಲ್ಲ. ಇನ್ನು 7.5 ವರ್ಷಗಳ ಕಾಲ ಸಾಡೆ ಸಾತಿ ನಡೀತಾ ಇರೋದ್ರಿಂದ, ಮೇಷರಾಶಿಯಲ್ಲಿ ಸಾಡೆ ಸಾತಿ ನಡೀತಾ ಇರೋದ್ರಿಂದ, ಮೀನರಾಶಿಯಲ್ಲಿ ಶನಿಮಾತ್ಮ ಇರೋದ್ರಿಂದ ಅಲ್ಲಿ 2.5 ವರ್ಷ, ಮೇಷರಾಶಿಯಲ್ಲಿ 2.5 ವರ್ಷ, ಮತ್ತು ಮುಂದೆ ವೃಷಭರಾಶಿ 2.5 ವರ್ಷ, ಟೋಟಲ್ 7 ವರ್ಷಗಳ ಕಾಲ ಅವರಿಗೆ ಸಾಡೆ ಸಾತಿ ನಡೀತಾ ಇರ್ತದೆ. ಯಾರಿಗೆ? ಮೇಷರಾಶಿಯವರಿಗೆ. ಹಾಗಾಗಿ 2025 ಪೂರ್ತಿ 26 ಯುಗಾದಿ ಹಬ್ಬದವರೆಗೂ ಸಹ ಗುರುಬಲ ಆಗಲಿ ಶನಿ ಬಲ ಆಗಲಿ ಅವ್ರಿಗೆ ಬರೋದಿಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಶುಕ್ರ ಬಲ ಇರೋದ್ರಿಂದ 31/5 ಶುಕ್ರ ಬಲ ಬರುತ್ತೆ. ಸೊ ಮೇ 31ನೇ ತಾರೀಕಿಂದ ಶುಕ್ರ ಜನ್ಮ ಧನಸ್ಥಾನಕ್ಕೆ ಬರೋದ್ರಿಂದ ಸೌಖ್ಯ, ಲಕ್ಷ್ಮೀಕರ, ಸೌಖ್ಯ ವೃದ್ಧಿ, ಬಂಧು ಸೌಖ್ಯ, ಧನಲಾಭ, ಈಗ ಒಂದು 6 ತಿಂಗಳ ಕಾಲ ಸ್ವಲ್ಪ ಶುಕ್ರ ಬಲ ಅವ್ರಿಗೆ ಚೆನ್ನಾಗಿರ್ತದೆ. ಅದು ಬಿಟ್ಟರೆ ಗುರುಬಲ ಆಗಲಿ ಶನಿ ಬಲ ಆಗಲಿ ಯಾವುದೇ ಥರಂಥದ್ದು ಇರೋದಿಲ್ಲ. ಇನ್ನು ಜನ್ಮರಾಶಿಗೆ ಶನಿಮಾತ್ಮ ಅವ್ರಿಗೆ 2027ಕ್ಕೆ ಒಂದ್ಸರಿ ಬರ್ತಾನೆ. ಸಂಪೂರ್ಣವಾಗಿ ಅಂತಂದರೆ 2028ನೇ ಇಸ್ವಿ 2ನೇ ತಿಂಗಳು 23ನೇ ತಾರೀಕು ಜನ್ಮರಾಶಿ ಬರ್ತಾನೆ. ಸೊ ಆವಾಗ ನಿಮಗೆ ಜನ್ಮ ಶನಿ ಕಾಟ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ವರ್ಷ ಮೇಷರಾಶಿಯವರಿಗೆ ನೋಡೋದಾದರೆ ಗುರುಬಲ ಸಹ ಇಲ್ಲ, ಶನಿ ಬಲವೂ ಸಹ ಇರೋದಿಲ್ಲ. ಶುಕ್ರ ಬಲ ಸ್ವಲ್ಪ ಪರವಾಗಿ ಚೆನ್ನಾಗಿರ್ತದೆ. ಹಂಗಾಗಿ ಕೆಲಸ ಕಾರ್ಯಗಳಲ್ಲಿ ಏನು ತೊಂದರೆ ಏನಿಲ್ಲ, ಮಾಡ್ಕೊಂಡು ಹೋಗ್ಬೋದು. ಈ ಶನಿಮಾತ್ಮ ಸಾಡೆ ಸಾತಿ ಇರೋದ್ರಿಂದ ಪರಿಹಾರ, ಶನಿ ಶಾಂತಿ, ನವಗ್ರಹ ಪೂಜೆ ಮಾಡಿಸುವಂಥದ್ದು, ಶನಿ ಶಾಂತಿ ಮಾಡಿಸುವಂಥದ್ದು, ಅಭಿಷೇಕ ಮಾಡಿಸುವಂಥದ್ದು, ಹರಿಕತೆಗಳನ್ನು ಮಾಡಿಸುವಂಥದ್ದು, ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸುವಂಥದ್ದು, ಶನಿವಾರದತ್ತು ಆದಷ್ಟು ಒಂದು 7 ವರ್ಷಗಳ ಕಾಲ ನಾನ್ ವೆಜ್ ತಿಂದಂಗಿರೋದು ಈ ಸಾಡೆ ಸಾತಿ ಮುಗಿಯೋವರೆಗೂ. ಈ ಥರ ಎಲ್ಲ ಮಾಡ್ಕೊತಾ ಹೋದರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ. ಹಾಗಾಗಿ ನೋಡೋದಾದರೆ ಈ ಮೇಷರಾಶಿಗೆ ಗುರುಬಲ ಶನಿ ಬಲ ಯಾವುದೇ ಥರ ಅಂಥದ್ದು ಚೆನ್ನಾಗಿಲ್ಲ. ಹಾಗಾಗಿ ನಿತ್ಯ ಕೆಲಸಗಳು ಏನಿರ್ತವೋ ಅದನ್ನು ಮಾಮೂಲಿ ಮಾಡಿಕೊಂಡು ಹೋಗಿ, ಬೇರೆ ಯಾವುದೇ ರೀತಿಯಿಂದ ಹೊಸ ಕಾರ್ಯಗಳು ಆಗುವಂಥ ಯೋಗ ಫಲಗಳು ಇಲ್ಲ. ನಮಸ್ಕಾರ. ನಾನೆಲ್ಲ ಅನ್ನದಾತರಿಗೂ ಶ್ರೀ ಗುರು ಜ್ಯೋತಿಷ್ಯಾಲಯ ಮಾಗಡಿ ಟೌನ್. ಯಾವುದೇ ತರಹಂತಹ ನಿಮಗೆ ಸಮಸ್ಯೆಗಳು ಇದ್ರೂ ಸಹ ನಮಗೆ ಕಮೆಂಟ್ ಮಾಡಿ ಪರಿಹಾರ ಹೇಳ್ತೀವಿ. ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಮುಂದಿನ ವೃಷಭ ರಾಶಿ ಮತ್ತು ಎಲ್ಲ ಮಿಕ್ಕ ರಾಶಿಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಒಳ್ಳೆಯದಾಗಲಿ.